ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು, ನಿಮ್ಮ ಮನೆ ಮಗ. ಸೊ ಈ ವಿಡಿಯೋನ ಕೊನೆವರೆಗೂ ಸುದ ನೋಡಿ. ಯಾವುದೇ ಒಂದು ವಿಷಯನ ನಾವು ತಿಳ್ಕೊಬೇಕು ಮತ್ತು ಕಲ್ತ್ಕೋಬೇಕಂದಾಗ ನಾವು ಕೊನೆವರೆಗೂ ಸುದ ನೋಡಬೇಕಾಗತ್ತೆ. ಆವಾಗ ಮಾತ್ರ ನಾವು ಏನಾದ್ರು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. 5 ನಿಮಿಷದಲ್ಲಿ ಭಾಳಷ್ಟು ಜನ ರೀಲ್ಸನ್ನು ನೋಡ್ತಾರೆ, ಓಕೆನಾ. ಸೊ ಮೈಂಡ್ಗೆ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ. ನಮಗೆ ಏನು ಬೇಡ, ನಮ್ಮ ಬದುಕಿಗೆ ಏನು ಬೇಡ ಅದು ಜಾಸ್ತಿ ಇಷ್ಟನ ಪಡ್ತೀವಿ. ಸೊ ನೋಡಿ, ಜೈನ್ಸ್ ಫುಡ್ಡನ್ನು ಜಾಸ್ತಿ ತಿನ್ನಬಾರ್ದು, ಚಾಕ್ಲೇಟ್ ಜಾಸ್ತಿ ತಿನ್ನಬಾರ್ದು, ಓಕೆ, ಇದೆಲ್ಲ ಸೊ ಗೊತ್ತಿರೋದೇನೆ. ಸಿಗರೇಟ್ ಸೇದಬಾರ್ದು, ಎಣ್ಣೆ ಕುಡಿಬಾರ್ದು, ಓಕೆ, ಇದೆಲ್ಲ ಗೊತ್ತಿರೋದೇನೆ. ಆದರೆ ನಮ್ಮ ದೇಹಕ್ಕೆ ಅದು ನಾವು ತೆಗೆದುಕೊಳ್ತಾ ಹೋಗ್ತೀವಿ. ನಮ್ಗೇನು ಬೇಕು, ಓಕೆ, ಅದನ್ನು ನಾವು ತುಂಬ ಕಮ್ಮಿ ತೆಗೆದುಕೊಳ್ತೀವಿ. ಸೊ ಯಾವಾಗೂ ಅಷ್ಟೇ, ಓಕೆ, ನಮಗೆ ಏನು ಬೇಕೋ ಅದನ್ನು ತೆಗೆದುಕೊಂಡಾಗ ಮಾತ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾಲೆಡ್ಜ್ ಸುಧಾ ಬರ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟು, ಭಾಳಷ್ಟು ಜನ ಬರೀ ನೆಗೆಟಿವ್ ಬಗ್ಗೆ ಮಾತಾಡ್ತಾರೆ. ಓಕೆ, ಅಲ್ಲಿ ಮರ್ಡರ್ ಆಯ್ತಂತೆ, ಅಲ್ಲಿ ಕೊಲೆ ಆಯ್ತಂತೆ, ಅಲ್ಲಿ ಕಳ್ತನ ಮಾಡಿದ್ರಂತೆ, ಇಲ್ಲಾರೋ ಓಡೋದ್ರಂತೆ, ಇಲ್ಲಾರೋ ಗಂಡನ್ ಸಾಯಿಸಿದ್ರಂತೆ ಅಂತ. ಸೊ ಜಪಾನ್, ಆ ದೇಶದ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ಜಗತ್ತಿಗೆ ಜಪಾನನ್ನು ನೆಂಬ್ತಾರೆ. ಜಗತ್ತೇ ಜಪಾನನ್ನು ನೆಂಬುತ್ತೆ. ಬಿಕಾಸ್ ಏನಾಗ್ತದೆ, ಅವ್ರು ಮಾಡುವಂಥ ಕೆಲಸ, ಶ್ರದ್ಧೆ, ಕಾಳಜಿ, ಓಕೆ, ಅವ್ರು ಯಾವುದೇ ಒಂದು ವಸ್ತುನ ತಯಾರು ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ, ಕ್ವಾಲಿಟಿಯಾಗಿ ತಯಾರನ್ನು ಮಾಡ್ತಾರೆ. ಹಾಗಾಗಿ ಅಷ್ಟು ಪುಟ್ಟು ದೇಶ, ಇಡೀ ಜಗತ್ತನ್ನೇ ಆಳ್ತಿದ್ದಂಥ ದೇಶ, ಓಕೆ, ಅಮೇರಿಕದವರು ಅಣುಬಾಂಬನ್ನು ಹಾಕಿದ್ರು. ಅಣುಬಾಂಬನ್ನು ಹಾಕಿ ಎಲ್ಲವನ್ನು ಸರ್ವನಾಶ ಮಾಡಿ, ಓಕೆ, ಜೊತೆಗೆ ಎಲ್ಲವನ್ನು ಕಳ್ಕೊಂಡು ಅದಾದ್ಮೇಲೆ ಬೆಳೆದು ನಿಂತಿದೆಯಲ್ಲ ಅಮೇರಿಕದವರು, ಓಕೆ, ಅಣುಬಾಂಬನ್ನು ಹಾಕಿದ್ರು, ಜೊತೆಗೆ ಅವ್ರ ಜೊತೆನೇ ಸ್ನೇಹವನ್ನು ಮಾಡಿ, ಓಕೆನಾ, ನಂಬಿಕೆಯನ್ನು ಗಳಿಸಿ ಇವತ್ತು ಜಗತ್ತಿಗೆ 4ನೇ GDP ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾವು ಕಲಿತಾ ಹೋಗೋಣ. ಫಸ್ಟು ಯಾವುದೇ ಒಬ್ಬ ದೇಶ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಅಲ್ಲಿ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವೆಲ್ಲ ಇಂಗ್ಲೀಷು ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಹೋಗ್ತೀವಿ. ಬಟ್ ಆದರೆ ಜಪಾನಲ್ಲಿ ಅವರು ಯಾವ ಭಾಷೆನ ಚೆನ್ನಾಗಿ ಮಾತಾಡ್ತಾರೆ ಅದೇ ಭಾಷೆಯಲ್ಲಿ ಅವ್ರಿಗೆ ಪಾಠವನ್ನು ಹೇಳ್ಕೊಡ್ತಾರೆ. ಸೊ ಯಾವ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಅದೇ ಭಾಷೆಯಲ್ಲಿ ಪಾಠ ಮಾಡಿದಾಗ ಅವ್ರಿಗೆ ನೀಟಾಗಿ ಕಲಿತಾ ಹೋಗ್ತಾರೆ, ಅವ್ರಿಗೆ ಬೇಗ ಕಲ್ತ್ಕೊಳ್ಳೋದಕ್ಕೆ ಹೋಗ್ತಾರೆ. ಮತ್ತು ಶಿಸ್ತುನ ಅಲ್ಲಿಗೆ ಕಲಿಸ್ತಾ ಹೋಗ್ತಾರೆ. ಸೊ ಚಿಕ್ಕ ಮಕ್ಕಳಲ್ಲಿ ಇರ್ಬೇಕಾದ್ರೆ, ಓಕೆ, ಡಿಸ್ಬಿನ್ ಅಂದರೆ ಎಲ್ಲರ ಕಸನ ಎಲ್ಬೇಕನ್ನಲ್ಲಿ ಬಿಸಾಕೋದಲ್ಲ, ನೀಟಾಗಿ ಅಲ್ಲಿ ತೊಗೊಂಡೋಗಿ ಹಾಕಬೇಕು. ಓಕೆ, ಡಿಸಿಪ್ಲಿನ್ ಅನ್ನೋದನ್ನು ಜಪಾನಲ್ಲಿ ಸುಧಾ ಮಕ್ಕಳಿದ್ದಾನೆ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತು ಜೊತೆಗೆ, ಓಕೆ, ವರ್ಕ್ ಕಲ್ಚರ್ ಅಂದರೆ ಯಾವ ಥರ ವರ್ಕನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಆ ದೇಶ ಅಷ್ಟೊಂದು ಡೆವಲಪ್ಮೆಂಟ್ ಆಗೋದಕ್ಕೆ ಕಾರಣ ಏನಂದರೆ ಪ್ರತಿಯೊಬ್ಬರು ಸುಧಾ ಶ್ರಮ ವಹಿಸಿ, ಶ್ರಮಪಟ್ಟು ಕೆಲಸನ ಮಾಡ್ತಾರೆ. ಅದಕ್ಕೆ ಆ ದೇಶ ಅಷ್ಟು ಇಂಪ್ಲಿಮೆಂಟ್ ಆಗಿದೆ. ಮತ್ತು ಮಾಡುವ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಶ್ರದ್ಧೆನ ವಹಿಸುತ್ತೆ. ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಇನ್ವೇಷನ್ನ ತುಂಬ ಮಾಡ್ತಾರೆ. ಹಾಗಾಗಿ ಆ ದೇಶ ಅಷ್ಟು ರ್ಯಾಪಿಡ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿನ ನ್ಯೂಸ್ ಮಾಧ್ಯಮ ಏನಿದೆ, ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಯಾವುದೇ ನೀವು TV ಹಾಕೋದು ಒತ್ತರು ಸಾಕು ಬರೀ ನೆಗೆಟಿವನ್ನು ಹೇಳ್ತಾರೆ. ಓಕೆ, ಯಾವುದೇ TV ಹಾಕಿ ಬರೀ ನೆಗೆಟಿವ್ಸು. ಬಟ್ ಅಲ್ಲಿ ಹಾಗಿಲ್ಲ, ಬರೀ ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಯಾವ್ದಾರ ಸಾಧನೆ ಬಗ್ಗೆ ಮಾತಾಡ್ತಾರೆ, ಯಾರು ಗೋಲ್ಡ್ ಮೆಡಲ್ ಬಗ್ಗೆ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಥರ ಪಾಸಿಟಿವ್ ವಿಷಯಗಳನ್ನ ಮಕ್ಕಳಿಗೆ ಹೇಳ್ತಾ ಬರ್ತಾರೆ. ಹಾಗಾಗಿ ಅವರಲ್ಲಿ ಸುಧಾ ನಾವು ಛಲವನ್ನು ಇಟ್ಕೊಳ್ತಾರೆ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಸುಧಾ, ಈಗ ನಾವೆಲ್ಲ ತಿನ್ಬೇಕಾದ್ರೆ ಏನಂದ್ರೆ ಅನ್ನ, ಸಾಂಬಾರು ಇಲ್ಲ ಮುದ್ದೆ ಇದು ಜಾಸ್ತಿ ತಿಂತೀವಿ. ಅವರು ಏನು ಮಾಡ್ತಾರೆ, ಅವ್ರ ತಟ್ಟೆಯಲ್ಲಿ ಎಲ್ಲ ಥರದ್ದು ಐಟಮ್ಸನ್ನು
ಒಂದು 10ರಿಂದ 12 ಥರದ್ದು ಐಟಮ್ ಅವ್ರ ತಟ್ಟೆಯಲ್ಲಿ ಇರ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ಥರದ್ದು ಊಟವನ್ನು ಸೊ ಮಾಡ್ತಾರೆ. ಸೊ ಹೈಯೆಸ್ಟು ಸ್ಲಿಮ್ ಆಗಿದ್ದಾರೆ ಮತ್ತು ಹೈಯೆಸ್ಟು ಕಾಯಿಲೆ ಮುಕ್ತವಾಗಿರುವಂಥ ಸೊ ದೇಶ ಸೊ ಜಪಾನು. ಸೊ ಹಾಗಾಗಿ ನನಗೆ ಇದು ಪ್ರೇರಣೆ ಆಯಿತು. ಸಾಧ್ಯವಾದಷ್ಟು ಸಮಾಜ ನಮಗೇನೋ ಒಂದು ಕೊಟ್ಟಿದೆ, ಓಕೆ, ನಾಲೆಡ್ಜ್ ಕೊಟ್ಟಿದೆ, ಓಕೆನಾ, ಬದುಕುವ ಕಲೆಯನ್ನು ಸೊ ಕಲಿಸ್ಕೊಟ್ಟಿದೆ. ಬಟ್ ಆದರೆ ನನ್ನೆಲ್ಲ ಮಾಡಿಕೊಂಡ್ರೆ ಏನು ಪ್ರಯೋಜನ? ನನಗೆ ಗೊತ್ತಿರುವಂಥ ಜ್ಞಾನವನ್ನು ಒಂದಷ್ಟು ಜನಕ್ಕೆ ಹೇಳಬೇಕು ಅನ್ನೋದು ಸೊ ಉದ್ದೇಶದಿಂದ ಈ ಜನರ ಧ್ವನಿ ಆ ಯೂಟ್ಯೂಬ್ ಚಾನಲನ್ನು ಸೊ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಓದಿರೋದು SLC ಮಾತ್ರ. ಕೆಲವೊಂದ್ಸಲಿ ಗ್ರಾಮೀಣ ಅಂದರೆ ಪದಗಳು ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ ಆದಾಗ ದಯಮಾಡಿ ಕ್ಷಮೆ ಇರಲಿ. ಈ ಥರ ನಾನು ಕಲ್ತಿರುವಂಥ ಒಂದಷ್ಟು ವಿಚಾರವನ್ನು, ಒಂದಷ್ಟು ವಿದ್ಯೆಯನ್ನು ಸೊ ಹೇಳ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ಸುಧಾ ಆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಉದ್ದೇಶ ಅಷ್ಟೇ, ಪ್ರತಿಯೊಬ್ಬರು ಸುಧಾ ಬದಲಾವಣೆ ಆಗಬೇಕು, ಎಜುಕೇಟೆಡ್ಗಳಾಗಬೇಕು, ಜ್ಞಾನವಂತರಾಗಬೇಕು, ಕೆಲಸದ ಬಗ್ಗೆ ಶ್ರದ್ಧೆನ ಸೊ ಬೆಳೆಸ್ಕೋಬೇಕು. ನಾನು ಸುಧಾ ಎಲೆಕ್ಟ್ರಿಕಲ್ ವರ್ಕನ್ನು ಸೊ ಮಾಡ್ತೇನೆ. ನಾನು ತುಂಬ ವರ್ಕನ್ನು ಸೊ ಮಾಡಿದ್ದೀನಿ. ಓಕೆ, ಲಾಸ್ಟಿಗೆ ಬಂದು ಸೊ ಎಲೆಕ್ಟ್ರಿಕಲ್ ವರ್ಕನ್ನು ಸೊ ಮಾಡ್ತಾ ಇದ್ದೀನಿ. ಅದು ನನ್ನ ಪ್ರೊಫೆಷ್ನಲ್ಲು. ಓಕೆ, ಸೊ ಪಾರ್ಟ್ ಟೈಮಲ್ಲಿ ಸೊ ಯೂಟ್ಯೂಬ್ ಚಾನಲನ್ನು ಸೊ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರುವಂಥದ್ದನ್ನು, ನಮ್ಮ ಕೈಲಿ ಏನಾಗುತ್ತೆ ಸಮಾಜಕ್ಕೆ ಸರಿ ಅನಿಸಿದ್ದನ್ನು ಸರಿ ಅಂತ ಹೇಳ್ತೀನಿ, ತಪ್ಪು ಅನಿಸಿದ್ದನ್ನು ತಪ್ಪಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಜಪಾನ್ ಮತ್ತು ನಮ್ಮ ಇಸ್ರೇಲ್ ಇವೆರಡೂ ದೇಶಗಳು ನನಗೆ ತುಂಬ ಇಷ್ಟವಾದಂಥ ದೇಶಗಳಾಗಿದೆ. ಇಸ್ರೇಲ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಓಕೆ, ಹುಟ್ಟುತ್ತಾನೆ ಅದು ಹೋರಾಟದಿಂದ ಸೊ ಹುಟ್ಟಿರುವಂಥ ದೇಶ ಅದು. ಓಕೆನಾ, ಸುತ್ತ ಶತ್ರುಗಳನ್ನು ಇಟ್ಕೊಂಡು ಮಧ್ಯದಲ್ಲಿ ಬೆಳಿಗ್ಗೆ ಎದ್ದರೆ ಸೊ ಹೋರಾಡುತ್ತೆ. ಅಂದರೆ ನೀವು ಒಬ್ಬನ ಹೊಡಿತೀರ ಅಂದರೆ ನಾವು 10 ಜನ ಹೊಡಿತೀವಿ ಅಂತ. ಓಕೆ, ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಬೆಳಿಗ್ಗೆ ಎದ್ದರೆ ಹೋರಾಟ. ಈ ಹೋರಾಟದ ಮಧ್ಯೆ ಸೊ ಇವತ್ತು ಎಷ್ಟೊಂದು ಆವಿಷ್ಕಾರವನ್ನು ಮಾಡಿದೆ. ಓಕೆನಾ, ಅಲ್ಲಿನ ಬೆಳೆಗಳ ಬಗ್ಗೆ, ಓಕೆನಾ, ನಮ್ಮ ಇಂಡಿಯಾದಲ್ಲಿ ಹೋಗಿ ಯಾವ ಥರ ಬೆಳೀತಾರೆ, ಯಾವ ಥರ ನೀರನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಸೊ ಕಲ್ತ್ಕೊಂಡು ಬಂದಿದ್ದಾರೆ. ಡಿಫೆನ್ಸಲ್ಲಿ ನಮ್ಮ ದೇಶ ಭಾಳಷ್ಟು ಅಗ್ರಿಮೆಂಟನ್ನು ಸೊ ಮಾಡ್ಕೊಂಡಿದೆ. ಓಕೆ, ಇಷ್ಟೊಂದೆಲ್ಲ ಗ್ರೋತ್ ಆಗಿದೆ. ಓಕೆನಾ, ಅಲ್ಲಿಂದನೂ ಸುಧಾ ನಾನು ಪ್ರೇರಣೆಯನ್ನು ತೆಗೆದುಕೊಂಡು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಚೆನ್ನಾಗಿದ್ದರೆ ಶೇರ್ ಮಾಡಿ. ಓಕೆನಾ, ಬಿಕಾಸ್ ಲೈಫ್ ಈಸ್, ನಾವು ಹುಟ್ತೀವಿ, ಒಂದಿನ ಸಾಯ್ತೀವಿ. ಆ ಹುಟ್ಟು ಸಾವಿನ ಮಧ್ಯೆ ನಮ್ದಂತ ಏನಾರು ಸೃಷ್ಟಿ ಮಾಡಬೇಕು. ನೆಕ್ಸ್ಟು ನಿಮಗೆ ಪರಿವರ್ತನೆ ಅಂದರೆ ಏನು ಅಂದರೆ, ಫಸ್ಟು ನಾನು ಯಾವ ಥರ ಪರಿವರ್ತನೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಸೊ ಸಬ್ಜೆಕ್ಟನ್ನು ಮಾಡ್ತೀನಿ. ದಿನ ಒಂದು ವೈಸ್ ಒಂದೊಂದು ಸಬ್ಜೆಕ್ಟು ಒಂದೊಂದು ವಿಷಯನ ಸೊ ಮಾಡ್ತಾ ಹೋಗ್ತೀನಿ. ಸೊ ಸಾಧ್ಯವಾದಷ್ಟು ನಾನು ಎಷ್ಟು ವಿದ್ಯೆನ ಕಲ್ತ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ, ನನಗೆ ಗೊತ್ತಿರೋಷ್ಟನ್ನು ನಿಮ್ಗೆ ಹೇಳ್ತಾ ಬರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.